ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 5/5/2024 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿಯ ದಿನಾಂಕ 15/11/99. ತಂದೆಯ ಸಮಾನರಾಗಲು ಸಹಜ ಪುರುಷಾರ್ಥವಾಗಿದೆ, ಆಜ್ಞಾಕಾರಿಯಾಗುವುದು. ಇಂದು ಬಾಪ್ದಾದರವರು ತಮ್ಮ ಹೋಲಿ ಹಂಸಗಳ ಗುಂಪು ನೋಡ್ತಿದ್ದಾರೆ. ಪ್ರತಿ ಮಗು ಪವಿತ್ರ ಹಂಸವಾಗಿದೆ. ಸದಾ ಮನಸ್ಸಿನಲ್ಲಿ ಜ್ಞಾನರತ್ನಗಳ ಮನನ ಮಾಡುತ್ತಿರ್ತಾರೆ. ವ್ಯರ್ಥ ಕಲ್ಲುಗಳನ್ನು ಬಿಟ್ಟು ಜ್ಞಾನರತ್ನಗಳ ಮಂಥನ ಮಾಡುವುದೇ ಪವಿತ್ರ ಹಂಸಗಳ ಕೆಲಸವಾಗಿದೆ. ಪ್ರತಿಯೊಂದು ರತ್ನ ಎಷ್ಟು ಅಮೂಲ್ಯ, ಪ್ರತಿಯೊಂದು ಮಗು ಜ್ಞಾನರತ್ನಗಳ ಗಣಿಯಾಗಿ ಮಾರ್ಪಟ್ಟಿದೆ. ಜ್ಞಾನದ ರತ್ನಗಳ ನಿಧಿಯಿಂದ ಸಂಪನ್ನರಾಗಿರ್ತಾರೆ. ಇಂದು ಬಾಪ್ದಾದ ಮಕ್ಕಳಲ್ಲಿನ ಒಂದು ವಿಶೇಷ ಮಾತಿನ ಚೆಕಿಂಗ್ ಮಾಡ್ತಿದ್ದರು. ಅದು ಏನಾಗಿತ್ತು? ಜ್ಞಾನ ಮತ್ತು ಯೋಗದ ಸಹಜ ಧಾರಣೆಗಾಗಿ ಸಹಜವಾದ ಸಾಧನವಾಗಿದೆ ತಂದೆ ಹಾಗೂ ದಾದಾ ಅವರಿಗೆ ವಿಧೇಯರಾಗಿ ನಡೆಯೋದು. ತಂದೆಯ ರೂಪದಲ್ಲಿಯೂ ವಿಧೇಯರಾಗಿರುವುದು, ಶಿಕ್ಷಕನ ರೂಪದಲ್ಲಿಯೂ ಹಾಗೂ ಸದ್ಗುರುವಿನ ರೂಪದಲ್ಲಿಯೂ. 3 ರೂಪಗಳಲ್ಲಿ ವಿಧೇಯರಾಗಿರುವುದು ಎಂದರೆ ಸಹಜ ಪುರುಷಾರ್ಥಿಗಳಾಗಿರುವುದು. ಏಕೆಂದರೆ 3 ರೂಪಗಳಲ್ಲಿ ಮಕ್ಕಳಿಗೆ ಆಜ್ಞೆ ಸಿಕ್ಕಿದೆ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ಪ್ರತಿ ಸಮಯ ಪ್ರತಿ ಕರ್ತವ್ಯದ ಆಜ್ಞೆ ಸಿಕ್ಕಿದೆ. ಆಜ್ಞೆಯ ಪ್ರಮಾಣ ನಡೆಯುತ್ತೆಂದರೆ ಯಾವುದೇ ಪ್ರಕಾರದ ಪರಿಶ್ರಮ ಅಥವಾ ಕಷ್ಟದ ಅನುಭವವಾಗೋದಿಲ್ಲ. ಪ್ರತಿ ಸಮಯದ ಮನಸ್ಸಿನ ಸಂಕಲ್ಪ, ಮಾತು ಹಾಗೂ ಕರ್ಮ 3 ಪ್ರಕಾರದ ಆಜ್ಞೆ ಸ್ಪಷ್ಟವಾಗಿ ಸಿಕ್ಕಿದೆ. ಹೀಗೆ ಮಾಡುವುದೇ ಅಥವಾ ಹೀಗೆ ಮಾಡುವುದೇ ಎಂದು ಯೋಚಿಸುವ ಅವಶ್ಯಕತೆಯೂ ಇಲ್ಲ. ಇದು ಸರಿಯೇ ಅಥವಾ ತಪ್ಪಾ ಎಂದು ಯೋಚಿಸುವ ಪರಿಶ್ರಮವೂ ಇಲ್ಲ. ಪರಮಾತ್ಮನ ಆಜ್ಞೆ ಸರ್ವಶ್ರೇಷ್ಠವಾಗಿದೆ. ಹಾಗಾಗಿ ಯಾರೆಲ್ಲ ಕುಮಾರರು ಬಂದಿದ್ದಾರೆಯೋ ಬಹಳ ಒಳ್ಳೆಯ ಸಂಘಟನೆಯಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ತಂದೆಯವನಾದ ಮೇಲೆ ತಂದೆಗೆ ಮಾತನ್ನು ನೀಡಿದ್ದೀರಾ? ತಂದೆಯವನಾದ ಮೇಲೆ ಎಲ್ಲದಕ್ಕಿಂತ ಮೊದಲು ಯಾವ ಮಾತನ್ನು ಪ್ರಾಮಿಸ್ ಅನ್ನು ಮಾಡಿದ್ದೀರಿ? ಬಾಬಾ ತನು ಮನ ಧನ ಏನೆಲ್ಲ ಇದೆಯೋ ಕುಮಾರರ ಹತ್ತಿರ ಧನ ಜಾಸ್ತಿ ಇರೋದಿಲ್ಲ, ಆದರೂ ಕೂಡ ಎಷ್ಟು ಇದೆಯೋ ಅದೆಲ್ಲವೂ ತಮ್ಮದು. ಈ ವಚನ ಕೊಟ್ಟಿದ್ದೀರಲ್ಲವೇ? ತನು ಮನ ಧನ ಮತ್ತು ಸಂಬಂಧ ಎಲ್ಲವೂ ನಿಮ್ಮೊಂದಿಗೆ. ಈ ವಚನವನ್ನು ಖಚಿತವಾಗಿ ಕೊಟ್ಟಿದ್ದೀರಲ್ಲವೇ? ತನು ಮನ ಧನ ಸಂಬಂಧ ಎಲ್ಲವೂ ನಿಮ್ಮದಾಗಿದೆ. ಹಾಗಾಗಿ ನನ್ನದೇನಿದೆ? ಆದರೂ ಸ್ವಲ್ಪ ನನ್ನತನವಿದೆಯೇ? ಇರುವುದಾದರೂ ಏನು? ತನು ಮನ ಧನ ಜನ ಎಲ್ಲವನ್ನೂ ಪರಮಾತ್ಮನಿಗೆ ಒಪ್ಪಿಸಿದೆ. ಪ್ರವೃತ್ತಿಯ ಜನರು ಹೀಗೆ ಮಾಡಿದ್ದಾರೆಯೇ? ಮಧುಬನದವರು ಮಾಡಿದ್ದಾರೆಯೇ? ಖಚಿತವಲ್ಲವೇ? ಮನಸ್ಸು ತಂದೆಯವನಾದ ಮೇಲೆ ತಂದೆ ಮನಸ್ಸು ನನ್ನ ಮನಸ್ಸು ಅಲ್ಲವೇ? ಅಥವಾ ಮನಸ್ಸು ನನ್ನದಾಗಿದೆಯೋ? ನನ್ನದು ಎಂದು ಬಳಸಲು ಬಯಸುವಿರಾ? ಮನಸ್ಸನ್ನು ತಂದೆಗೆ ಕೊಟ್ಟ ಮೇಲೆ ನಿಮ್ಮ ಮನಸ್ಸು ನಿಮ್ಮ ಹತ್ತಿರ ಬಾಬಾನ ಉಡುಗೊರೆಯಾಗಿದೆ. ಹಾಗಾದರೆ ಯುದ್ಧ ಮಾಡೋದರಲ್ಲಿ ಮಾಡ್ತೀರಾ? ನನ್ನ ಮನಸ್ಸು ರೋಸಿ ಹೋಗಿದೆ, ನನ್ನ ಮನಸ್ಸಲ್ಲಿ ವ್ಯರ್ಥ ಸಂಕಲ್ಪಗಳು ಬರ್ತವೆ, ನನ್ನ ಮನಸ್ಸು ಅಧೀರಾಗಿದೆ. ಯಾವಾಗ ನನ್ನ ಮನಸ್ಸು ನನ್ನದಾಗಿಲ್ಲ, ಪರಮಾತ್ಮನ ಉಡುಗೊರೆಯಾಗಿದೆ ಅಂದ ಮೇಲೆ ಉಡುಗೊರೆಯನ್ನು ನನ್ನದು ಎಂದುಕೊಂಡು ಉಪಯೋಗಿಸುವುದು ಇದು ಕೊಟ್ಟ ಉಡುಗೊರೆಯನ್ನು ಹಿಂತಿರುಗಿ ಪಡೆದಂತೆ ಅಲ್ಲವೇ? ನಾನು ಮತ್ತು ನನ್ನದು ಇವು ಮಾಯೆಯ ಬಾಗಿಲುಗಳಾಗಿವೆ. ಶರೀರ ನನ್ನದಲ್ಲ ಎಂದ ಮೇಲೆ ದೇಹಾಭಿಮಾನದ ನಾನು ಎಲ್ಲಿಂದ ಬಂತು? ಮನಸ್ಸು ತಮ್ಮದಲ್ಲ ಅಂದ ಮೇಲೆ ನನ್ನದು ಎಲ್ಲಿಂದ ಬಂತು? ಪರಮಾತ್ಮನದ್ದಾಗಿದೆಯೋ ಅಥವಾ ನನ್ನದಾಗಿದೆಯೋ? ಮನಸ್ಸನ್ನು ಪರಮಾತ್ಮನಿಗೆ ಕೊಟ್ಟಿದ್ದೀರೋ ಅಥವಾ ಮಾತ್ರ ಹೇಳುವುದಕ್ಕಷ್ಟೇನೋ? ಅದರಂತೆ ನಡೆಯುವುದಿಲ್ಲವೇ? ಮನಸ್ಸು ತಂದೆಯದ್ದೆಂದು ಹೇಳುವುದು ಮತ್ತು ನನ್ನದೇ ಅಂದುಕೊಳ್ಳುವುದೇ?
ಮೊದಲನೆಯ ಮಾತನ್ನು ನೆನಪು ಮಾಡಿಕೊಳ್ಳಿ, ದೇಹಾಭಿಮಾನದ ನಾನು ನನ್ನದು ಇಲ್ಲವೇ ಇಲ್ಲ. ಹಾಗಾಗಿ ತಂದೆಯ ಆಜ್ಞೆ ಏನಾಗಿದೆ? ಶರೀರವನ್ನು ಪರಮಾತ್ಮನ ಉಡುಗೊರೆ ಎಂದುಕೊಳ್ಳಬೇಕು, ಮನಸ್ಸನ್ನು ಪರಮಾತ್ಮನ ಉಡುಗೊರೆ ಎಂದು ಅರ್ಥ ಮಾಡಿಕೊಳ್ಳಿ. ಅಂದಮೇಲೆ ಪರಿಶ್ರಮದ ಅವಶ್ಯಕತೆ ಇದೆಯೇ? ಯಾವುದಾದರೂ ಬಲಹೀನತೆ ಬರ್ತದೆ ಎಂದರೆ ಈ ಎರಡು ಶಬ್ದಗಳಿಂದ ಬರ್ತದೆ, ನಾನು ಮತ್ತು ನನ್ನದು. ಹಾಗಾಗಿ ಶರೀರ ತಮ್ಮದಲ್ಲ, ದೇಹಾಭಿಮಾನದ ನಾನು ತಮ್ಮದಲ್ಲ, ವಿಧೇಯನಾಗಿದ್ದಾರೆ. ಮನಸ್ಸಿನಲ್ಲಿ ನಡೆಯುವ ಸಂಕಲ್ಪಗಳೆಲ್ಲ ತಂದೆ ಆಜ್ಞೆ ಏನಾಗಿದೆ? ಧನಾತ್ಮಕವಾಗಿ ಆಲೋಚಿಸಿ, ಶುಭ ಭಾವನೆಯ ಸಂಕಲ್ಪಗಳನ್ನು ಮಾಡಿ. ಬಂದರೆ ಇದು ತಂದೆಯ ಆಜ್ಞೆ ಆಗಿದೆಯೇ ಎಂದು ಕೇಳಿಕೊಳ್ಳಿ. ಇಲ್ಲ, ಹಾಗಾದರೆ ಮನಸ್ಸು ತಮ್ಮದಲ್ಲ, ಆದರೂ ಕೂಡ ವ್ಯರ್ಥ ಸಂಕಲ್ಪ ಮಾಡ್ತೀರಿ ಎಂದರೆ ತಂದೆಯ ಆಜ್ಞೆಯನ್ನು ಪ್ರಾಕ್ಟಿಕಲ್ನಲ್ಲಿ ತರಲಿಲ್ಲವೇ? ಅದರಿಂದ ಒಂದು ಶಬ್ದ ಮಾತ್ರ ನೆನಪಿಟ್ಟುಕೊಳ್ಳಿ, ನಾನು ಪರಮಾತ್ಮನ ವಿಧೇಯ ಮಗುವಾಗಿದ್ದೇನೆ. ತಂದೆಯ ಆಜ್ಞೆ ಇದಾಗಿದೆಯೇ ಅಥವಾ ಇಲ್ಲವೇ ಎಂದು ಯೋಚಿಸಿ. ವಿಧೇಯ ಮಕ್ಕಳನ್ನು ತಂದೆ ಸ್ವತಃ ನೆನಪು ಮಾಡಿಕೊಳ್ತಾರೆ. ಅಂಥವರು ಸ್ವತಃ ತಂದೆಯ ಪ್ರೀತಿಗೆ ಪಾತ್ರರಾಗಿರ್ತಾರೆ, ಸ್ವತಃ ತಂದೆಯ ಸಮೀಪ ಇರ್ತಾರೆ. ಹಾಗಾಗಿ ಚೆಕ್ ಮಾಡಿಕೊಳ್ಳಿ, ನಾನು ತಂದೆಯ ಸಮೀಪ, ತಂದೆಯ ಆಜ್ಞಾಕಾರಿ ಆಗಿದ್ದೇನೆಯೇ? ಒಂದು ಶಬ್ದವನ್ನಂತೂ ಅಮೃತ ವೇಳೆಯಲ್ಲಿ ನೆನಪು ಮಾಡಿಕೊಳ್ಳಬಹುದು. ನಾನು ಯಾರು? ಆಜ್ಞಾಕಾರಿಯಾಗಿದ್ದೇನೆ ಅಥವಾ ಒಮ್ಮೊಮ್ಮೆ ಆಜ್ಞಾಕಾರಿ, ಒಮ್ಮೊಮ್ಮೆ ಆಜ್ಞೆ ಉಲ್ಲಂಘನೆ ಮಾಡುವವನಾಗಿದ್ದೇನೆಯೇ? ಯಾವುದಾದರೂ ರೂಪದಲ್ಲಿ ಒಬ್ಬ ತಂದೆಯ ಸಂಬಂಧವೇ ನೆನಪಿದ್ದರೆ, ಹೃದಯದಿಂದ ಬಾಬಾ ಎಂದರೆ ಆಗ ತಂದೆಯೊಡನೆ ಸಮೀಪದ ಅನುಭವ ಮಾಡುವಿರಿ ಎಂದು ಬಾಪ್ತಾದ ಸದಾ ಹೇಳ್ತಾರೆ. ಮಂತ್ರದಂತೆ ಉಚ್ಚರಿಸಬೇಡಿ. ಅವರು ರಾಮರಾಮ ಎಂದು ಹೇಳ್ತಾರೆ, ನೀವು ಬಾಬಾ ಬಾಬಾ ಎಂದು ಹೇಳ್ತೀರಿ. ಹಾಗಲ್ಲ, ಆದರೆ ಹೃದಯದಿಂದ ಬರಬೇಕು ಬಾಬಾ. ಪ್ರತಿಯೊಂದು ಕರ್ಮ ಮಾಡುವ ಮೊದಲು ಚೆಕ್ ಮಾಡಿಕೊಳ್ಳಿ, ತನು ಮನ ಧನಕ್ಕಾಗಿ ಬಾಬಾ ಅವರ ಆಜ್ಞೆ ಏನಾಗಿದೆ. ಕುಮಾರರ ಹತ್ತಿರ ಎಷ್ಟೇ ಕಡಿಮೆ ಹಣವಿದ್ದರೂ ತಂದೆಯ ಆದೇಶದಂತೆ ಆ ಹಣದ ಚಾರ್ಟ್ ಇಟ್ಟಿದ್ದೀರಾ ಅಥವಾ ಬೇಕಾದ ಹಾಗೆ ನಡೆಸುತ್ತಿದ್ದೀರಾ? ಪ್ರತಿಯೊಬ್ಬ ಕುಮಾರನು ಧನದ ಚಾರ್ಟ್ ಇಡಬೇಕು. ಧನವನ್ನು ಎಲ್ಲಿ ಮತ್ತು ಹೇಗೆ ಬಳಸಬೇಕು, ಹಾಗೂ ಮನಸ್ಸನ್ನು ಕೂಡ ಎಲ್ಲಿ ಹಾಗೂ ಹೇಗೆ ಬಳಸಬೇಕು, ತನುವನ್ನು ಕೂಡ ಎಲ್ಲಿ ಉಪಯೋಗಿಸಬೇಕು, ಇವೆಲ್ಲವುಗಳನ್ನು ಬಗ್ಗೆ ಗಮನ ಇಡಬೇಕು. ದಾದಿಯರು ಯಾವುದಾದರೂ ಧಾರಣೆ ಕ್ಲಾಸುಗಳನ್ನು ನಡೆಸುವಾಗ ಧನವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು, ಹೇಗೆ ಗಮನ ಇಡಬೇಕು ಎನ್ನುವುದನ್ನು ತಿಳಿಸುತ್ತಾರಲ್ಲವೇ? ಕುಮಾರರಿಗೆ ಗೊತ್ತಿದೆಯೇ ಖರ್ಚು ವೆಚ್ಚವನ್ನು ಹೇಗೆ ಬರೆದಿಡಬೇಕು, ಎಲ್ಲಿ ಧನವನ್ನು ಬಳಸಬೇಕು, ಇದು ಗೊತ್ತಿದೆಯೇ? ಕೆಲವರು ಕೈ ಎತ್ತುತ್ತಿದ್ದಾರೆ, ಹೊಸಬರಿಗೆ ಗೊತ್ತಿಲ್ಲ ಇವರಿಗೆ ಏನೇನು ಮಾಡಬೇಕು ಎಂದು ಅವಶ್ಯವಾಗಿ ತಿಳಿಸಿ. ನಿಶ್ಚಿಂತರಾಗಿರ್ತಾರೆ, ಭಾರವಾಗುವುದಿಲ್ಲ. ಏಕೆಂದರೆ ತಮ್ಮೆಲ್ಲರ ಲಕ್ಷ್ಯವಿದೆ ಕುಮಾರ ಅಂದರೆ ಲೈಟ್, ಡಬಲ್ ಲೈಟ್. ಕುಮಾರರಿಗೆ ನಂಬರ್ 1 ಬರುವ ಲಕ್ಷ್ಯವಿದೆಯಲ್ಲವೇ? ಹಾಗಾದರೆ ಲಕ್ಷ್ಯದ ಜೊತೆಗೆ ಲಕ್ಷಣವೂ ಬೇಕು. ತುಂಬಾ ಎತ್ತರವಾದ ಲಕ್ಷ್ಯವಿದೆ ಮತ್ತು ಲಕ್ಷಣ ಇಲ್ಲ ಎಂದರೆ ಲಕ್ಷ್ಯವನ್ನು ತಲುಪುವುದು ಕಷ್ಟವಾಗ್ತದೆ. ಆದ್ದರಿಂದ ತಂದೆಯ ಆಜ್ಞೆಯನ್ನು ಬುದ್ಧಿಯಲ್ಲಿಟ್ಟುಕೊಂಡು ಕಾರ್ಯವನ್ನು ಮಾಡಬೇಕು. ಬ್ರಾಹ್ಮಣ ಜೀವನದ ಮುಖ್ಯವಾದ ಸಂಪತ್ತು ಸಂಕಲ್ಪ, ಸಮಯ ಹಾಗೂ ಶ್ವಾಸ ಎಂದು ಮೊದಲೇ ತಿಳಿಸಿಕೊಟ್ಟಿದ್ದಾರೆ. ನಿಮ್ಮನ್ನು ಶ್ವಾಸ ತುಂಬಾ ಅಮೂಲ್ಯವಾಗಿದೆ. ಒಂದು ಶ್ವಾಸವೂ ಸಾಧಾರಣ ಅಥವಾ ವ್ಯರ್ಥವಾಗಿರಬಾರದು. ಶ್ವಾಸೋಶ್ವಾಸ ತಮ್ಮ ಇಷ್ಟ ದೇವನನ್ನು ನೆನಪು ಮಾಡಿಕೊಳ್ಳಿ ಎಂದು ಭಕ್ತಿಯಲ್ಲಿ ಹೇಳ್ತಾರೆ. ಹಾಗೆಯೇ ಒಂದು ಶ್ವಾಸ ವ್ಯರ್ಥವಾಗಬಾರದು. ಜ್ಞಾನದ ಸಂಪತ್ತು, ಶಕ್ತಿಯ ಸಂಪತ್ತು ಇವೆಲ್ಲವೂ ಇದ್ದೇ ಇವೆ. ಆದರೆ ಮುಖ್ಯವಾಗಿ ಸಂಕಲ್ಪ, ಸಮಯ ಮತ್ತು ಶ್ವಾಸ, ಈ ಮೂರೂ ಸಂಪತ್ತುಗಳು ಪರಮಾತ್ಮನ ಆಜ್ಞೆಯ ಪ್ರಮಾಣ ಸಫಲವಾಗುತ್ತಿವೆಯೇ? ವ್ಯರ್ಥವಂತೂ ಆಗುತ್ತಿಲ್ಲಲ್ಲವೇ? ಏಕೆಂದರೆ ವ್ಯರ್ಥವಾದರೆ ಜಮಾ ಆಗೋದಿಲ್ಲ ಮತ್ತು ಸಂಪತ್ತುಗಳ ಸಂಗ್ರಹದ ಖಾತೆಯನ್ನು ಸಂಗಮದಲ್ಲಿಯೇ ಸಂಗ್ರಹ ಮಾಡಬೇಕು. ಸತ್ಯತ್ರೇತಾಯುಗಗಳಲ್ಲಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ, ದ್ವಾಪರ ಕಲಿಯುಗದಲ್ಲಿ ಪೂಜ್ಯ ಪದವಿಯನ್ನು ಪಡೆಯಬೇಕೆಂದರೆ ಇವೆರಡಕ್ಕೂ ಈ ಸಂಗಮದಲ್ಲಿಯೇ ಜಮಾ ಮಾಡಿಕೊಳ್ಳಬೇಕು. ಈ ಲೆಕ್ಕದಲ್ಲಿ ಯೋಚಿಸಿ, ಸಂಗಮ ಸಮಯದ ಜೀವನದಲ್ಲಿ ಈ ಸಣ್ಣ ಜನ್ಮದ ಸಂಕಲ್ಪ, ಸಮಯ, ಶ್ವಾಸ ಎಷ್ಟು ಅಮೂಲ್ಯವಾಗಿವೆ. ಇದರಲ್ಲಿ ಅಜಾಗರೂಕರಾಗಬೇಡಿ. ಹೇಗೋ ವ್ಯರ್ಥವಾಗಿ ದಿನ ಕಳೆದು ಹೋಯಿತು ಅಂದರೆ ಒಂದು ದಿನ ಅಲ್ಲ, ಆದರೆ ಒಂದು ದಿನದಲ್ಲಿ ಬಹಳಷ್ಟು ನಷ್ಟವಾಯಿತು. ಎಂದಾದರೂ ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ ಹೋಗ್ತದೆ ಎಂದರೆ ಹೀಗೆ ಯೋಚಿಸಬೇಡಿ, ಸರಿ 5 ನಿಮಿಷ ಹೋಯಿತು ತಾನೆ, ಅಲ್ಲ, ಅದನ್ನು ಉಳಿಸಿ. ಸಮಯ ಪ್ರಮಾಣ ನೋಡಿ, ಪ್ರಕೃತಿ ತನ್ನ ಕಾರ್ಯದಲ್ಲಿ ಎಷ್ಟು ತೀವ್ರಗತಿಯಲ್ಲಿದೆ. ಪ್ರಕೃತಿ ಒಂದಲ್ಲೊಂದು ಆಟವನ್ನು ತೋರಿಸ್ತಾನೇ ಇರ್ತದೆ, ಎಲ್ಲಾದರೂ ಆಟವನ್ನು ಆಡುತ್ತಲೇ ಇರ್ತದೆ. ಆದರೆ ಪ್ರಕೃತಿ ಪತಿ ಬ್ರಾಹ್ಮಣ ಮಕ್ಕಳಿಗೆ ಒಂದೇ ಆಟವಿದೆ, ಅದು ಹಾರುವ ಕಲೆಯ ಆಟ.
ಪ್ರಕೃತಿಯಂತೂ ತನ್ನ ಆಟ ತೋರಿಸುತ್ತದೆ, ಆದರೆ ಬ್ರಾಹ್ಮಣರು ತಮ್ಮ ಹಾರುವ ಕಲೆಯ ಆಟವನ್ನು ತೋರಿಸುತ್ತಿದ್ದಾರೆಯೇ? ಕೆಲವು ಮಕ್ಕಳು ಬಾಪ್ತಾದರವರಿಗೆ ಈ ಒಡಿಸಾದ ರಿಸಲ್ಟ್ ಬರೆದು ತಿಳಿಸಿದರು. ಹೀಗೆ ಆಯಿತು, ಇದು ಸಂಭವಿಸಿತು. ಹಾಗಾದರೆ ಆ ಪ್ರಕೃತಿಯ ಆಟವನ್ನಂತೂ ನೋಡಿದಿರಿ, ಆದರೆ ಬಾಪ್ತಾದ ಹೇಳ್ತಾರೆ ತಾವೆಲ್ಲರೂ ಮಾತ್ರ ಪ್ರಕೃತಿಯ ಆಟವನ್ನು ನೋಡಿದಿರೋ ಅಥವಾ ತಮ್ಮ ಹಾರುವ ಕಲೆಯ ಆಟದಲ್ಲಿ ಬ್ಯುಸಿಯಾಗಿದ್ದಿರೋ ಅಥವಾ ಮಾತ್ರ ಸಮಾಚಾರ ಕೇಳ್ತಾ ಇದ್ದಿರೋ? ಸಮಾಚಾರವೆಂತೂ ಎಲ್ಲರೂ ಕೇಳಲೇಬೇಕಾಗ್ತದೆ, ಆದರೆ ಸಮಾಚಾರ ಕೇಳುವಾಗ ಎಷ್ಟು ರುಚಿ ಆಸಕ್ತಿ ಇರುತ್ತದೆಯೋ ಅಷ್ಟೇ ಹಾರುವ ಕಲೆಯ ಆಟದಲ್ಲಿನೂ ರುಚಿ ಇರುತ್ತದೆಯೇ? ಕೆಲವು ಮಕ್ಕಳು ಗುಪ್ತಯೋಗಿಗಳಾಗಿದ್ದಾರೆ. ಅಂತ ಗುಪ್ತಯೋಗಿ ಮಕ್ಕಳಿಗೆ ಬಾಪ್ತಾದರವರ ಸಹಾಯ ಬಹಳ ಸಿಗ್ತದೆ. ಮತ್ತು ಅಂಥ ಮಕ್ಕಳು ಸ್ವಯಂ ಅಚಲ ಹಾಗೂ ಸಾಕ್ಷಿಯಾಗಿದ್ದು ವಾಯುಮಂಡಲದಲ್ಲಿಯೂ ಸಮಯ ಪ್ರಮಾಣ ಸಹಯೋಗ ಕೊಟ್ಟಿದ್ದಾರೆ. ಹೇಗೆ ಸ್ಥೂಲವಾಗಿ ಸಹಯೋಗ ಕೊಡುವವರು ಗೌರ್ಮೆಂಟ್ನವರಾಗಿರಬಹುದು, ಅಕ್ಕಪಕ್ಕದ ಜನ ಸಹ ಸಹಯೋಗ ಕೊಡಲು ತಯಾರಾಗಿರಬಹುದು, ಹಾಗೆ ಬ್ರಾಹ್ಮಣ ಆತ್ಮಗಳು ಸಹ ತಮ್ಮ ಸಹಯೋಗ, ಶಕ್ತಿ, ಶಾಂತಿ, ಸುಖ ಕೊಡುವ ಈಶ್ವರಿಯ ಶ್ರೇಷ್ಠ ಕಾರ್ಯವನ್ನು ಮಾಡಿದ್ದೀರಾ? ಹೇಗೆ ಈ ಗೌರ್ಮೆಂಟ್ನವರು ಇದನ್ನು ಮಾಡಿದರು, ಇಂತಹ ದೇಶ ಆ ಸೇವೆಯನ್ನು ಮಾಡಿತು, ಹೀಗೆ ತಕ್ಷಣ ಅನೌನ್ಸ್ಮೆಂಟ್ ಮಾಡಲು ಪ್ರಾರಂಭಿಸ್ತಾರೆ. ಅದರಿಂದ ಬಾಪ್ತಾದರವರು ಕೇಳ್ತಾರೆ, ತಾವು ಬ್ರಾಹ್ಮಣರೂ ತಮ್ಮ ಕಾರ್ಯವನ್ನು ಮಾಡಿದ್ದೀರಾ? ತಾವು ಕೂಡ ಅಲರ್ಟ್ ಆಗಿರಬೇಕು. ಸ್ಥೂಲ ಸಹಯೋಗ ಕೊಡುವುದು ಕೂಡ ಅವಶ್ಯಕವಾಗಿರ್ತದೆ. ಇದನ್ನು ಬಾಪ್ತಾದರವರು ಒಪ್ಪುತ್ತಾರೆ. ಆದರೆ ಬ್ರಾಹ್ಮಣ ಆತ್ಮಗಳ ವಿಶೇಷ ಕಾರ್ಯವೇನಾಗಿದೆ? ಯಾವ ಸಹಯೋಗವನ್ನು ಬೇರೆ ಯಾರಿಂದಲೂ ಕೊಡಲು ಸಾಧ್ಯವಾಗೋದಿಲ್ಲ. ಅಂಥ ಸಹಯೋಗವನ್ನು ಅಲರ್ಟ್ ಆಗಿ ತಾವು ಕೊಟ್ಟಿದ್ದೀರಾ? ಕೊಡಬೇಕು ತಾನೆ? ಅಥವಾ ಅವರಿಗೆ ವಸ್ತ್ರ ಆಹಾರ ಮಾತ್ರ ಬೇಕಾ? ಇಲ್ಲ, ಮೊದಲು ಅವರಿಗೆ ಮನಸ್ಸಿನಲ್ಲಿ ಶಾಂತಿ ಬೇಕು, ಪರಿಸ್ಥಿತಿಗಳನ್ನು ಎದುರಿಸುವ ಶಕ್ತಿ ಬೇಕು. ಹಾಗಾಗಿ ಹೊರಗಿನ ಅವಶ್ಯಕತೆಗಳ ಜೊತೆಗೆ ಸೂಕ್ಷ್ಮ ಸಹಯೋಗ ಬ್ರಾಹ್ಮಣರೇ ಕೊಡಲು ಸಾಧ್ಯ, ಮತ್ತೆ ಯಾರಿಂದಲೂ ಕೊಡಲು ಸಾಧ್ಯವಾಗೋದಿಲ್ಲ. ಇದಂತೂ ಏನೂ ಅಲ್ಲ, ಇದಂತೂ ರಿಹರ್ಸಲ್ ಆಗಿದೆ. ನಿಜವಾಗಿ ಪರಿಸ್ಥಿತಿ ಬರೋದಿದೆ. ಅದರ ರಿಹರ್ಸಲ್ ಅನ್ನು ತಮಗೂ ಕೂಡ ತಂದೆ ಅಥವಾ ಸಮಯ ಮಾಡಿಸ್ತದೆ. ಹಾಗಾಗಿ ಯಾವೆಲ್ಲ ಶಕ್ತಿಗಳು, ಸಂಪತ್ತುಗಳು ತಮ್ಮ ಹತ್ತಿರ ಇವೆಯೋ ಅವನ್ನು ಸಮಯ ಪ್ರಮಾಣ ಬಳಸಿಕೊಳ್ಳಲು ಬರುತ್ತದೆಯೇ? ಕುಮಾರರು ಏನ್ ಮಾಡ್ತಾರೆ? ಶಕ್ತಿಗಳು ಜಮಾ ಇವೆಯೇ? ಶಾಂತಿ ಶಕ್ತಿ ಸಂಗ್ರಹವಾಗಿದೆಯೇ? ಅದನ್ನು ಉಪಯೋಗಿಸಲು ಬರುತ್ತದೆಯೇ? ಕೈಯನ್ನಂತೂ ಬಹಳ ಚೆನ್ನಾಗಿ ಎತ್ತುತ್ತಾರೆ. ಈಗ ಪ್ರಾಕ್ಟಿಕಲ್ನಲ್ಲಿ ತೋರಿಸಿ. ಸಾಕ್ಷಿಯಾಗಿ ನೋಡಲೂ ಬೇಕು, ಕೇಳಲೂ ಬೇಕು ಮತ್ತು ಸಹಯೋಗ ಕೊಡಲೂ ಬೇಕು. ಕೊನೆಯಲ್ಲಿ ನಿಜವಾಗ್ಲೂ ಸಂಭವಿಸಿದಾಗ ಅದರಲ್ಲಿ ಸಾಕ್ಷಿಯಾಗಿ ಮತ್ತು ನಿರ್ಭಯವಾಗಿ ನೋಡಲೂ ಬೇಕು ಮತ್ತು ನಿರ್ವಹಿಸಲೂ ಬೇಕು. ಯಾವ ಪಾತ್ರವನ್ನು ನಿರ್ವಹಿಸಬೇಕು? ದಾತನ ಮಕ್ಕಳು ದಾನಿಯಾಗಿ ಆ ಆತ್ಮಗಳಿಗೆ ಏನೆಲ್ಲ ಬೇಕೋ ಅದನ್ನು ಕೊಡ್ತಾ ಇರಬೇಕು. ಹಾಗಾಗಿ ತಾವು ಮಾಸ್ಟರ್ ದಾತ ಅಲ್ಲವೇ? ಹಾಗಾಗಿ ಶಕ್ತಿಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಿ. ಎಷ್ಟು ಸ್ಟಾಕ್ ತಮ್ಮ ಬಳಿ ಇರುತ್ತದೆಯೋ ಅಷ್ಟು ದಾನಿಗಳಾಗ್ತೀರಿ. ಕೊನೆಯವರೆಗೆ ಸ್ವಯಂಗಾಗಿಯೇ ಜಮಾ ಮಾಡಿಕೊಳ್ಳುತ್ತಿದ್ದರೆ ದಾನಿಗಳಾಗಲು ಸಾಧ್ಯವಿಲ್ಲ. ಅನೇಕ ಜನ್ಮಗಳವರೆಗೆ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಒಂದು, ತಮ್ಮ ಹತ್ತಿರ ಶಕ್ತಿಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಿ. ಶುಭ ಭಾವನೆ, ಶ್ರೇಷ್ಠ ಕಾಮನೆಯ ಭಂಡಾರ ಸದಾ ತುಂಬಿ ತುಳುಕುತ್ತಿರಲಿ. ಎರಡನೆಯದಾಗಿ, ಯಾವೆಲ್ಲ ವಿಶೇಷ ಶಕ್ತಿಗಳಿವೆ ಆ ಶಕ್ತಿಗಳು ಬೇಕಾದ ಸಮಯದಲ್ಲಿ ಯಾರಿಗೆ ಏನು ಬೇಕು ಅದನ್ನು ಕೊಡಲು ಸಾಧ್ಯವಾಗಬೇಕು. ಈಗ ಸಮಯ ಪ್ರಮಾಣ ತಮ್ಮ ಪುರುಷಾರ್ಥದಲ್ಲಿ ಸಂಕಲ್ಪ ಮತ್ತು ಸಮಯವನ್ನು ಕೊಡುವುದರ ಜೊತೆಗೆ ದಾತ ಆಗಿ ವಿಶ್ವಕ್ಕೂ ಸಹಯೋಗ ಕೊಡಬೇಕು. ತಮ್ಮ ಪುರುಷಾರ್ಥವನ್ನಂತೂ ಹೇಳಿದ್ದೇನೆ. ಅಮೃತ ವೇಳೆಯಲ್ಲಿಯೇ ಹೀಗೆ ಯೋಚಿಸಬೇಕು, ನಾನು ವಿಧೇಯ ಮಗುವಾಗಿದ್ದೇನೆ. ಪ್ರತಿಯೊಂದು ಕರ್ಮಕ್ಕೂ ಆದೇಶ ಸಿಕ್ಕಿದೆ. ಕುಳಿತುಕೊಳ್ಳಲು, ಮಲಗಲು, ಆಹಾರ ಸೇವಿಸಲು, ಕರ್ಮಯೋಗಿಗಳಾಗಲು ಎಲ್ಲದಕ್ಕೂ ಸಿಕ್ಕಿದೆ. ಮಾತ್ರ ಶ್ರೀಮತದಂತೆಯೇ ನಡೆಯಬೇಕು. ಮನಮತದಂತೆ ಅಲ್ಲ, ಪರಮತದಂತೆನೂ ಅಲ್ಲ. ಏನನ್ನು ಸೇರಿಸಬಾರದು. ಕೆಲವೊಮ್ಮೆ ಮನ ಮತದಂತೆ, ಕೆಲವೊಮ್ಮೆ ಪರಮತದಂತೆ ನಡೆದರೆ ಪರಿಶ್ರಮ ಪಡಬೇಕಾಗ್ತದೆ. ಸಹಜವಾಗೋದಿಲ್ಲ. ಏಕೆಂದರೆ ಮನಮತ ಪರಮತ ಹಾರಲು ಬಿಡೋದಿಲ್ಲ. ಮನಮತ ಪರಮತ ಭಾರವಾಗಿರ್ತದೆ ಮತ್ತು ಭಾರ ಹಾರಲು ಬಿಡೋದಿಲ್ಲ. ಶ್ರೀಮತ ನಮ್ಮನ್ನು ಡಬಲ್ ಲೈಟ್ ಮಾಡ್ತದೆ. ಶ್ರೀಮತದಂತೆ ನಡೆಯುವುದು ಎಂದರೆ ತಂದೆಯ ಸಮಾನರಾಗುವುದು. ಶ್ರೀಮತದಂತೆ ನಡೆಯೋರನ್ನು ಯಾವುದೇ ಪರಿಸ್ಥಿತಿ ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಶ್ರೀಮತದಂತೆ ನಡೆಯಲು ಬರುತ್ತದೆಯೇ? ಒಳ್ಳೆಯದು. ಹಾಗಾಗಿ ಕುಮಾರರು ಈಗ ಏನು ಮಾಡ್ತಾರೆ? ಆಹ್ವಾನ ಬಂದಿತ್ತೆ, ವಿಶೇಷ ಉಪಚಾರ ಆಯಿತೆ, ನೋಡಿ ಎಷ್ಟು ಪ್ರೀತಿಯ ಮಕ್ಕಳಾಗಿದ್ದೀರಿ. ಹಾಗಾದರೆ ಈಗ ಮುಂದೆ ಏನು ಮಾಡ್ತೀರಿ? ರೆಸ್ಪಾನ್ಸ್ ಕೊಡುತ್ತೀರೋ ಅಥವಾ ಹೊರಗೆ ಹೋದರೆ ಅಲ್ಲಿಯವರು, ಇಲ್ಲಿಗೆ ಬಂದರೆ ಇಲ್ಲಿಯವರು? ಹೀಗಾಗೋದಿಲ್ಲ ಅಲ್ಲವೇ? ಇದಂತೂ ತುಂಬ ಮೋಜಿನಲ್ಲಿದ್ದೀರಿ. ಮಾಯೆ
ಆಕ್ರಮಣದಿಂದ ತಪ್ಪಿಸಿಕೊಂಡಿದ್ದೀರಿ. ಯಾರಿಗಾದರೂ ಮಧುಬನದಲ್ಲಿಯೂ ಮಾಯ ಬರುತ್ತದೆಯೇ? ಯಾರಾದರೂ ಮಧುಬನದಲ್ಲಿಯೂ ಪರಿಶ್ರಮ ಪಡ್ತೀರಾ? ಸೇಫ್ ಆಗಿದ್ದೀರಿ. ಒಳ್ಳೆಯದು. ಬಾಪ್ದಾದ ಸಂತಸ ಪಡ್ತಿದ್ದಾರೆ. ಯೂತ್ ಗ್ರೂಪ್ ಮೇಲೆ ಗವರ್ಮೆಂಟ್ ಅಟೆನ್ಷನ್ ಕೊಡುವಂತಹ ಸಮಯ ಬರ್ತದೆ. ಆದರೆ ಮೊದಲು ತಾವು ವಿಘ್ನ ವಿನಾಶಕರಾಗಬೇಕು. ವಿಘ್ನ ವಿನಾಶಕ ಯಾರ ಹೆಸರಾಗಿದೆ? ತಮ್ಮೆಲ್ಲರ ಹೆಸರಾಗಿದೆ ತಾನೆ. ಕುಮಾರರನ್ನು ಎದುರಿಸಲು ವಿಘ್ನಗಳಿಗೆ ಧೈರ್ಯವೇ ಬರಬಾರದು. ಆಗ ವಿಘ್ನ ವಿನಾಶಕ ಎಂದು ಹೇಳಲಾಗ್ತದೆ. ವಿಘ್ನದ ಸೋಲಾಗಲಿ, ಆದರೆ ಅದು ಅತಿಕ್ರಮಣ ಮಾಡಬಾರದು. ವಿಘ್ನ ವಿನಾಶಕನಾಗುವ ಧೈರ್ಯವಿದೆಯೇ? ಅಥವಾ ಹೊರಗೆ ಹೋಗಿ ಪತ್ರ ಬರೆಯುವಿರಿ, ದಾದಿ ಬಹಳ ಚೆನ್ನಾಗಿತ್ತು, ಆದರೆ ಏನಾಯ್ತೋ ಗೊತ್ತಿಲ್ಲ, ಹೀಗಂತೂ ಬರೆಯೋದಿಲ್ಲ ತಾನೆ. ಇದೇ ಶುಭ ಸಮಾಚಾರ ಬರೆಯಬೇಕು. ಓಕೆ, ವೆರಿ ಗುಡ್, ವಿಘ್ನ ವಿನಾಶಕನಾಗಿದ್ದೀನಿ. ಇಷ್ಟೇ ಒಂದು ಅಕ್ಷರ ಬರೆಯಿರಿ, ಬಹಳ ದೊಡ್ಡ ಪತ್ರ ಬೇಡ. ಓಕೆ, ಒಳ್ಳೆಯದು. ಮಧುಬನದ ವಿಶೇಷತೆ ಬಾಪ್ದಾದರವರ ಹತ್ತಿರ ತಲುಪಿದೆ. ಮಧುಬನದವರು ತಮ್ಮ ಚಾರ್ಟ್ ಕಳಿಸಿದ್ದಾರೆ. ಬಾಪ್ದಾದರವರ ಹತ್ತಿರ ತಲುಪಿದೆ. ಬಾಪ್ದಾದರವರು ಎಲ್ಲಾ ಮಕ್ಕಳನ್ನು ವಿಧೇಯ ಮಕ್ಕಳೆಂಬ ದೃಷ್ಟಿಯಿಂದ ನೋಡ್ತಾರೆ. ವಿಶೇಷ ಕಾರ್ಯ ಸಿಕ್ಕಿತು ಹಾಗೂ ಎವರ್ ರೆಡಿಯಾಗಿ ಮಾಡಿದರು. ಇದರ ವಿಶೇಷ ಅಭಿನಂದನೆಗಳನ್ನು ತಿಳಿಸುತ್ತಿದ್ದಾರೆ. ಒಳ್ಳೆಯದು. ಪ್ರತಿಯೊಬ್ಬರೂ ತಮ್ಮ ಬಗ್ಗೆ ಸ್ಪಷ್ಟವಾಗಿ ಬರೆದಿದ್ದಾರೆ. ದಾದಿಯೊಂದಿಗೆ ತಾವು ಕೂಡ ರಿಸಲ್ಟ್ ನೋಡಿ ಕ್ಲಾಸ್ ಮಾಡಿರಿ. ತಮ್ಮ ಸ್ಥಿತಿಯ ಚಾರ್ಟ್ ಚೆನ್ನಾಗಿ ಬರೆದಿದ್ದಾರೆ. ಬಾಪ್ದಾದಂತೂ ಅಭಿನಂದನೆಗಳನ್ನು ಕೊಡ್ತಲೇ ಇದ್ದಾರೆ. ಹೃದಯದ ಮೇಲೆ ಸತ್ಯ ಪರಮಾತ್ಮ ಸಂತುಷ್ಟರಾಗಿರ್ತಾರೆ. ಸತ್ಯ ಹೃದಯದ ಮೇಲೆ ಸತ್ಯ ಪರಮಾತ್ಮ ಸಂತುಷ್ಟನಾಗಿರ್ತಾರೆ. ಒಳ್ಳೆಯದು. 4 ಕಡೆಯ ಬಾಪ್ದಾದರವರ ವಿಧೇಯ ಮಕ್ಕಳಿಗೆ, ಸದಾ ವಿಘ್ನ ವಿನಾಶಕ ಮಕ್ಕಳಿಗೆ, ಸದಾ ಶ್ರೀಮತದನುಸಾರ ನಡೆಯುವವರಿಗೆ, ಪರಿಶ್ರಮದಿಂದ ಮುಕ್ತರಾಗುವಂಥವರಿಗೆ, ಸದಾ ಮೋಜಿನಲ್ಲಿ ಹಾರುವ ಮತ್ತು ಹಾರಿಸುವವರಿಗೆ, ಸರ್ವ ಸಂಪತ್ತುಗಳ ಭಂಡಾರದಿಂದ ತುಂಬಿರುವಂತಹ ತಂದೆಯ ಸಮೀಪ ಮತ್ತು ಸಮಾನ ಇರುವ ಮಕ್ಕಳಿಗೆ ಬಹಳ ಬಹಳ ನೆನಪು, ಪ್ರೀತಿ ಮತ್ತು ನಮಸ್ತೆ. ಕುಮಾರರಿಗೂ ವಿಶೇಷ ಅಥಕ್ ಮತ್ತು ಎವರ್ ರೆಡಿ ಇರುವಂಥವರಿಗೆ, ಸದಾ ಹಾರುವ ಕಲೆಯಲ್ಲಿ ಹಾರುವಂಥವರಿಗೆ ಬಾಪ್ದಾದರವರ ವಿಶೇಷ ನೆನಪು, ಪ್ರೀತಿ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ವರದಾನ: ಸದಾ ಆತ್ಮಿಕ ಸ್ಥಿತಿಯಲ್ಲಿದ್ದು ಅನ್ಯರಲ್ಲಿಯೂ ಆತ್ಮವನ್ನು ನೋಡುವಂತಹ ಆತ್ಮಿಕ ರೂಹೆ ಗುಲಾಬ್ ಭವ. ರೂಹೆ ಗುಲಾಬ್ ಅರ್ಥಾತ್ ಯಾರಲ್ಲಿ ಸದಾ ಆತ್ಮಿಕ ಸುಗಂಧವಿರ್ತದೆ. ಆತ್ಮಿಕ ಸುಗಂಧವಿರುವವರು ಎಲ್ಲಿಯೇ ನೋಡ್ತಾರೆ, ಯಾರನ್ನೇ ನೋಡ್ತಾರೆ ಎಂದರೆ ಆತ್ಮವನ್ನೇ ನೋಡ್ತಾರೆ, ಶರೀರವನ್ನಲ್ಲ. ಅಂದ ಮೇಲೆ ಸ್ವಯಂ ಸಹ ಸದಾ ಆತ್ಮಿಕ ಸ್ಥಿತಿಯಲ್ಲಿರಿ ಮತ್ತು ಅನ್ಯರಲ್ಲಿಯೂ ಆತ್ಮವನ್ನೇ ನೋಡಿರಿ. ತಂದೆ ಹೇಗೆ ಸರ್ವಶ್ರೇಷ್ಠನಿದ್ದಾರೆ, ಹಾಗೆಯೇ ಅವರ ಉದ್ಯಾನವನವೂ ಸಹ ಸರ್ವಶ್ರೇಷ್ಠವಾಗಿದೆ. ಆ ಉದ್ಯಾನವನದ ವಿಶೇಷ ಶೃಂಗಾರ ಆತ್ಮಿಕ ಗುಲಾಬಿ ತಾವು ಮಕ್ಕಳಾಗಿದ್ದೀರಿ. ತಮ್ಮ ಆತ್ಮಿಕ ಸುಗಂಧ ಅನೇಕ ಆತ್ಮರ ಕಲ್ಯಾಣ ಮಾಡುವಂಥದ್ದಾಗಿದೆ. ಸುವಾಕ್ಯ: ಮರ್ಯಾದೆಯನ್ನು ಉಲ್ಲಂಘಿಸಿ ಯಾರಿಗೇ ಸುಖವನ್ನು ಕೊಡುತ್ತೀರೆಂದರೆ ಅದು ಸಹ ದುಃಖದ ಖಾತೆಯಲ್ಲಿ ಜಮಾ ಆಗ್ತದೆ. ಒಳ್ಳೆಯದು. ಓಂ ಶಾಂತಿ.